ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 113ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಅಕಂಪನನು ಬಾಣಗಳ ಸುರಿಮಳೆಗೈಯಲಾರಂಭಿಸಿದಾಗ ಸುಮ್ಮನೆ ನಕ್ಕ ಹನುಮಂತನು ಪರ್ವತ ಶಿಖರದ ಒರಟಾದ ಕಲ್ಲು ಬಂಡೆಯೊಂದನ್ನು ಹೊಡೆದು ಅದನ್ನು ಒಂದು ಕೈಯಲ್ಲೇ ತಿರುಗಿಸುತ್ತಾ ಅಕಂಪನನ ಕಡೆಗೆ ಗರ್ಜಿಸುತ್ತಾ ಧಾವಿಸಿದನು. ಆದರೆ ರಾಕ್ಷಸನು ಆ ಬಂಡೆಯನ್ನು ತನ್ನ ಬಾಣಗಳಿಂದ ಸುಲಭವಾಗಿ ಹೊಡೆದಾಗ ಕೋಪಗೊಂಡು ಉರಿದ ಹನುಮಂತನು ಒಂದು ದೊಡ್ಡ ಆಲದ ಮರವನ್ನು ಬುಡಸಮೇತವಾಗಿ ಕಿತ್ತು ಅಕಂಪನನ ಕಡೆಗೆ ಧಾವಿಸಿದನು. ತನ್ನ ಆದಿಯಲ್ಲಿದ್ದ ರಥಗಳನ್ನು ಮತ್ತು ಮರಗಳನ್ನು ಧ್ವಂಸ ಮಾಡುತ್ತಿದ್ದ ಹನುಮಂತನ ಉಗ್ರ ರೂಪವನ್ನು ಕಂಡ ರಾಕ್ಷಸ ಸೈನಿಕರು ಓಡಲಾರಂಭಿಸಿದರು. ಆದರೆ ಹನುಮಂತನು ಅವನ ಕಡೆಗೆ ಧಾವಿಸುತ್ತಿದ್ದರೂ ಅಲುಗಾಡದೆ ಅಲ್ಲೇ ನಿಂತ ಅಕಂಪನನು ಅವನ ಮೇಲೆ 14 ಬಾಣಗಳನ್ನು ಪ್ರಯೋಗಿಸಿದನು. ಆದರೂ ಎದೆಗುಂದದೆ ಉಳಿದ ಹನುಮಂತನು ರಾಕ್ಷಸನ ಸನಿಹಕ್ಕೆ ಬಂದು ದೈತ್ಯಾಕಾರದ ಮರವೊಂದನ್ನು ಅವನ ತಲೆಯ ಮೇಲೆ ಅಪ್ಪಳಿಸಿ ರಾಕ್ಷಸನು ಮಡಿದುರುಳುವಂತೆ ಮಾಡಿದನು. ಮುಖಂಡನಿಲ್ಲದ ರಾಕ್ಷಸರು ರಕ್ಷಣೆಗಾಗಿ ಲಂಕೆಗೆ ಓಡಿದಾಗ ರಾಮ, ಲಕ್ಷ್ಮಣ ಮತ್ತು ವಾನರ ಯೋಧರು ಹನುಮಂತನನ್ನು ಸುತ್ತುವರೆದು ತಮ್ಮ ಹೃತ್ಪೂರ್ವಕ ಪ್ರಶಂಸೆಗಳಿಂದ ಅವನನ್ನು ಆಶೀರ್ವದಿಸಿದರು. ಅಕಂಪನನ ಮರಣದ ವಾರ್ತೆಯನ್ನು ಮಧ್ಯಾಹ್ನದ ಮುಂಚೆಯೇ ಕೇಳಿದ ರಾವಣನು ತನ್ನ ಮತ್ತೊಬ್ಬ ಅಜೇಯನಂತಿದ್ದ ಸೇನಾಪತಿಯು ಆ ವಾನರ ಗುಂಪಿನಿಂದ ಮರಣ ಹೊಂದಿದ್ದನ್ನು ಕೇಳಿ ಬಹಳ ಉದ್ರೇಕಗೊಂಡನು. ತನ್ನ ಮಂತ್ರಿಗಳನ್ನು ಕರೆಸಿದ ಅವನು ನಗರದ ಉಳಿದ ಭದ್ರತೆಗಳ ವೀಕ್ಷಣೆಗಾಗಿ ಹೊರಟನು. ಪ್ರಹಸ್ತ್ರ, ನೀನು, ನಾನು, ಕುಂಭಕರ್ಣ, ಇಂದ್ರಜಿತುವು ಮತ್ತು ನಿಕುಂಬರು ಮಾತ್ರ ಈ ವಾನರರನ್ನು ಪರಾಜಯಗೊಳಿಸಲು ಸಮರ್ಥರು. ನಾವು ಈಗ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ನೀನು ವೈರಿಯನ್ನು ಆಕ್ರಮಿಸಲು ಹೋಗಬೇಕು ಎಂದು ಆದೇಶಿಸಿದನು. ಆಗ ಪ್ರಹಸ್ತನು, ಓಹೋ ರಾಜನೇ, ಹಿಂದೊಮ್ಮೆ ನೀನು ಸೀತೆಯನ್ನು ರಾಮನಿಗೆ ಹಿಂದಿರುಗಿಸಬೇಕೆಂದು ನಾನು ಉಪದೇಶಿಸಿದ್ದೆ. ಆದಾಗ್ಯೂ ಈಗ ಯುದ್ಧದ ಘೋಷಣೆಯಾಗಿರುವುದರಿಂದ ನಾನು ನಿನಗಾಗಿ ನನ್ನ ಪ್ರಾಣವನ್ನು ತ್ಯಜಿಸಲು ಸಿದ್ಧನಾಗಿದ್ದೇನೆಂದು ನೀನು ದಯವಿಟ್ಟು ತಿಳಿದುಕೊಳ್ಳಬೇಕು ಎಂದನು. ತನ್ನ ಸೈನ್ಯವನ್ನು ಕೂಡಲೇ ಒಗ್ಗೂಡಿಸಿದ ಪ್ರಹಸ್ತ್ರನು 1 ಗಂಟೆಯೊಳಗೆ ಯುದ್ಧಕ್ಕೆ ಹೊರಟನು. ಯುದ್ಧ ಭೂಮಿಯನ್ನು ಸಮೀಪಿಸುತ್ತಿದ್ದ ಅವನು ಮಾಂಸಾಹಾರಿ ಪಕ್ಷಿಗಳು ಅವನ ತಲೆಯ ಮೇಲೆ ಅಪ್ರದಕ್ಷಿಣೆ ಹಾಕುತ್ತಿರುವುದನ್ನು ಕಂಡನು. ಉಲ್ಕೆಗಳು ಆಕಾಶದಲ್ಲಿ ಮಿಂಚಿದವು ಮತ್ತು ಹೆಣ್ಣು ತೋಳಗಳು ಅಪಶಕುನ ಸೂಚಿಸುವಂತೆ ಊಳಿಟ್ಟವು. ಕರ್ಕಶವಾಗಿ ಅಳುತ್ತಿದ್ದ ಒಂದು ರಣಹದ್ದು ಅವನ ಧ್ವಜದ ಕಂಬದ ಮೇಲೆ ಕುಳಿತುಕೊಂಡಿತ್ತು. ಮೈ ಕೊರೆಯುವ ತಣ್ಣನೆ ಗಾಳಿಯು ಬೀಸಲಾರಂಭಿಸಿತು ಮತ್ತು ಕಪ್ಪು ಮೋಡಗಳು ಅವನ ಮೇಲೆ ರಕ್ತವನ್ನು ಸುರಿಸಿದವು. ಅವನ ಸಾರಥಿಯ ಚಾವಟಿಯು ಪುನಃ ಪುನಃ ಕೈಯಿಂದ ಜಾರುತ್ತಿತ್ತು ಮತ್ತು ಅವನ ಕುದುರೆಗಳು ಸಮತಟ್ಟಾದ ನೆಲದ ಮೇಲೂ ಎಡವುತ್ತಿದ್ದವು. ಪ್ರಹಸ್ತನ ಕಾಂತಿಯು ಬಾಡತೊಡಗಿತು. ಆದರೂ ವಾನರರು ಮತ್ತು ರಾಕ್ಷಸರು ಯುದ್ಧೋನ್ಮತ್ತರಾಗಿ ಗರ್ಜಿಸುತ್ತಿದ್ದಾಗ ಪತಂಗವೊಂದು ಬೆಂಕಿಯೆಡೆಗೆ ಧಾವಿಸುವಂತೆ ಅವನು ಸುಗ್ರೀವನ ಸೈನ್ಯದ ಕಡೆಗೆ ಆತ್ಮವಿಶ್ವಾಸದೊಂದಿಗೆ ಮುನ್ನುಗ್ಗಿದನು. ಯುದ್ಧವು ಆರಂಭಿಸಿದಾಗ ಪ್ರಹಸ್ತ್ರನ 4 ಮುಖ್ಯ ಸಹಾಯಕರಾದ ನರಾಂತಕ, ಕುಂಭಹನು, ಮಹಾನಾದ ಮತ್ತು ಸಮುನ್ನತರು ವಾನರರ ಸೈನ್ಯದ ಪಂಕ್ತಿಯಲ್ಲಿ ಒಂದು ದೊಡ್ಡ ಮಾರಣಹೋಮವನ್ನೇ ಸೃಷ್ಟಿಸಿದರು. ನಂತರ ಒಂದು ದೊಡ್ಡ ಪರ್ವತ ಶಿಖರವನ್ನು ಎಸೆದ ದ್ವಿವಿಧನು ನರಾಂತಕನನ್ನು ಕೊಂದನು. ಒಂದು ದೈತ್ಯಾಕಾರದ ಮರವನ್ನು ಎಸೆದ ದುರ್ಮುಖನು ಸಮುನ್ನತರನ್ನು ಅಪ್ಪಳಿಸಿ ಕೊಂದನು. ಜಾಂಬವಂತನು ಒಂದು ದೊಡ್ಡ ಕಲ್ಲಿನ ಬಂಡೆಯನ್ನು ಮಹಾನಾದನ ಎದೆಗೆ ಅಪ್ಪಳಿಸಿ ಅವನನ್ನು ಜಜ್ಜಿದನು ಮತ್ತು ತಾರನು ಕುಂಭಹನುವನ್ನು ಒಂದು ಎತ್ತರವಾದ ಮರದ ಸಹಾಯದಿಂದ ಸಂಹರಿಸಿದನು. ಪ್ರತಿಯಾಗಿ ತೀವ್ರವಾಗಿ ಕೋಪಗೊಂಡಿದ್ದ ಪ್ರಹಸ್ತನು ಬಾಣಗಳ ಸುರಿಮಳೆಗೈದು ಸಾವಿರಾರು ವಾನರ ಯೋಧರನ್ನು ಕೊಂದನು ಹಾಗೂ ಉಳಿದವರನ್ನು ಚೆಲ್ಲಾಪಿಲ್ಲಿಯಾಗಿಸಿದನು. ಆಗ ವಾನರರ ಸೇನಾಧಿಪತಿಯಾದ ನೀಲನು ಅಸಂಖ್ಯಾತ ರಾಕ್ಷಸ ಸೈನಿಕರನ್ನು ಕೊಂದು ಪ್ರತೀಕಾರವೆಸಗಿದನು. ತದನಂತರ ನೀಲ ಮತ್ತು ಪ್ರಹಸ್ತರು ಮುಖಾಮುಖಿಯಾದರು. ಪ್ರಹಸ್ತ್ರನ ಬಾಣಗಳು ನೀಲನ ದೇಹದ ಮೂಲಕ ಹೋಗಿ ಭೂಮಿಯನ್ನು ಸೇರಿದರೂ ಕೂಡ ಒಂದು ದೊಡ್ಡ ಮರವನ್ನು ಬುಡಸಮೇತ ಕಿತ್ತ ನೀಲನು ಅವನೆಡೆಗೆ ಧಾವಿಸಿ ಬರುತ್ತಿದ್ದ ರಾಕ್ಷಸರನ್ನು ತೀವ್ರವಾಗಿ ಹೊಡೆದನು. ಇದಕ್ಕೆ ಹೆದರಿದಂತಹ ಪ್ರಹಸ್ತನು ತನ್ನ ಬಾಣಗಳ ಸುರಿಮಳೆಯನ್ನು ಮುಂದುವರೆಸಿದನು. ಬಾಣಗಳನ್ನು ತಡೆಯಲು ಅಸಾಧ್ಯವಾದಾಗ ತನ್ನ ಕಣ್ಣುಗಳನ್ನು ಮುಚ್ಚಿದ ನೀಲನು
ಗೂಳಿಯು ಶರದೃತುವಿನ ಮಳೆಯನ್ನು ಸ್ವೀಕರಿಸುವಂತೆ ಬಾಣಗಳನ್ನು ಸ್ವೀಕರಿಸಿದನು. ಇನ್ನೊಂದು ಮರವನ್ನು ತೆಗೆದುಕೊಂಡು ಜೋರಾಗಿ ಅರಚಿದ ನೀಲನು ಪ್ರಹಸ್ತನ ಕುದುರೆಯನ್ನು ಕೊಂದು ಅವನ ಬಿಲ್ಲನ್ನು ಮುರಿದನು. ಆಗ ಗದೆಯೊಂದನ್ನು ತೆಗೆದುಕೊಂಡ ಪ್ರಹಸ್ತನು ತನ್ನ ಶಿಥಿಲವಾಗಿದ್ದ ರಥದಿಂದ ಕೆಳಗೆ ಜಿಗಿದು ನಂತರ ಇಬ್ಬರು ಯೋಧರು ಮುಷ್ಟಾಮುಷ್ಟಿ ಕಾದಾಡಿದರು. ಪ್ರಹಸ್ತನು ನೀಲನ ಹಣೆಗೆ ಗದೆಯಿಂದ ಹೊಡೆದಾಗ ಗಾಯದಿಂದ ರಕ್ತವು ಧಾರಾಕಾರವಾಗಿ ಸುರಿಯಿತು. ಅಲುಗಾಡದೆ ನಿಂತಿದ್ದ ನೀಲನು ಮರವೊಂದನ್ನು ಪ್ರಹಸ್ತನ ಎದೆಗೆ ಹೊಡೆದು ಪ್ರತೀಕಾರ ತೀರಿಸಿಕೊಂಡನು. ಆ ಹೊಡೆತವನ್ನು ನಿರ್ಲಕ್ಷಿಸಿದ ರಾಕ್ಷಸ ಸೇನಾಧಿಪತಿಯು ನೀಲನ ಕಡೆಗೆ ಮತ್ತೆ ಧಾವಿಸಿದಾಗ ಒಂದು ದೈತ್ಯಾಕಾರದ ಕಲ್ಲು ಬಂಡೆಯನ್ನು ತೆಗೆದುಕೊಂಡ ನೀಲನು ಸಮೀಪಿಸುತ್ತಿದ್ದ ಪ್ರಹಸ್ತನ ತಲೆಯ ಮೇಲೆ ಅದನ್ನು ಜೋರಾಗಿ ಎಸೆದಾಗ ಪ್ರಹಸ್ತನ ತಲೆಯು ಚೂರು ಚೂರಾಗಿ ಅವನು ಆ ಕ್ಷಣವೇ ಸತ್ತು ಬಿದ್ದನು. ಇದರಿಂದ ಕಂಗಾಲಾದ ರಾಕ್ಷಸ ಸೈನ್ಯವು ಲಂಕೆಗೆ ಓಡಿತು. ಆಗ ರಾಮ ಲಕ್ಷ್ಮಣರು ನೀಲನನ್ನು ಅಭಿನಂದಿಸಿದರು. ಸ್ನೇಹಿತರೆ, ರಾಮಾಯಣದ 113ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.